ಈ ಪುಸ್ತಕದ ಬಗ್ಗೆ ಲೇಖನಾಗಿ ಮಾತಾಡಬೇಕು ಅಂತ ಹೇಳಿದರು. ಅದು ಏನು ಅಂದರೆ ಸ್ವಯಂಕೃತ ಅಪರಾಧಕ್ಕೆ ವ್ಯಾಖ್ಯಾನ ಬೇರೆ. ಇದು ಹೇಗಿದೆ ಅಂದರೆ, ನಾನು ಕಾಲಮ್ ಬರಿತೀನಿ ಅಂದ್ಕೊಂಡಿರಲಿಲ್ಲ. ನಾನು ಇಂಗ್ಲೀಷಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಬರೆದಿದ್ದೆ. ಒಂದ್ಸಲ ಪದ್ಮರಾಜ ದಂಡಾವತಿಯವರು, ಅವರು ತಿಲಕ್ ಕುಮಾರ್ ಅವಾಗ ಸಂಪಾದಕರಾಗಿದ್ದರು, ಅವ್ರು ಫೋನ್ ಮಾಡಿ ನೀವೊಂದು ಕಾಲಮ್ ಬರೀಬೇಕು ಅಂದರು. ನಾನು ಹೇಗೆ ನಿಮ್ಮ ತಲೆಗೆ ಬಂದೆ ಅಂತ ಕೇಳಿದೆವ್ರಿ. ಇಲ್ಲ, ನಿಮ್ಮ ಲೆಕ್ಚರ್ ಕೇಳಿದ್ವಿ ನಾವು, ಇದರಲ್ಲಿ ಡೆಕ್ಕನ್ ಹೆರಾಲ್ಡಲ್ಲಿ ನೀವು ಲೆಕ್ಚರ್ ಕೊಟ್ಟಿದ್ರಿ, ಅದೇ ಧಾಟಿಯಲ್ಲಿ ನೀವು ಬರ್ಕೊಡ್ಬೇಕು ಅಂದರು. ತಕ್ಷಣ ಏನು ಟೈಟಲ್ ಕೊಡ್ತೀರಿ ಅಂತ ಕೇಳಿದರು. ನನಗೆ ಟೈಮ್ ಇಲ್ಲ ವಿಚಾರ ಮಾಡೋದು, ಅವ್ರು ಕೇಳಿದ ತಕ್ಷಣ ಫೋನ್ನಲ್ಲೇ ಹೇಳಬೇಕು. ನನಗೇನು ಅನಿಸ್ತು ಗೊತ್ತಿಲ್ಲ, ತಕ್ಷಣ ಕರುಣಾಳು ಬಾಬೆಳಕೆ ಅಂತ ಹೇಳಿದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಸ್ನೇಹಿತರೆ ಅಂದರೆ, ಒಬ್ಬ ಶ್ರೇಷ್ಠ ಶಿಕ್ಷಕ ವಿದ್ಯಾರ್ಥಿ ಮನಸ್ಸಿನ ಮೇಲೆ ಯಾವ ಪರಿಣಾಮ ಮಾಡಬಹುದು ಅನ್ನೋದಕ್ಕೆ ಹೇಳಬೇಕಾದದ್ದು ನಾನಿದನ್ನು. ನಾನು PUCಗೆ ಜಮಖಂಡಿ ಕಾಲೇಜ್ ಸೇರಿಕೊಂಡಿದ್ದೆ. ಪ್ರಾಂಶುಪಾಲರಾಗಿದ್ದವರು ಡಾಕ್ಟರ್ ಟಿ ರುಬೆನ್ ಅಂತ, ಪ್ರೊಫೆಸರ್ ಟಿ ರುಬೆನ್ ಅಂತ. ಔಟ್ಸ್ಟ್ಯಾಂಡಿಂಗ್ ಸ್ಪೀಕರ್, ಬ್ರಿಲಿಯಂಟ್ ಸ್ಪೀಕರ್ ಅಂತ ಒಳ್ಳೆ ಮೇಷ್ಟ್ರು ನೋಡಲಿಲ್ಲ, ಇಂಗ್ಲೀಷ್ ಮೇಷ್ಟ್ರನ್ನ. ನಾನು ಕ್ಲಾಸಿಗೆ ಬರೋರು, ಅವ್ರದ್ದೊಂದು ಸ್ಟೈಲ್ ಇತ್ತು ಪಾಠ ಮಾಡೋದು. ಪದ್ಯ ಪಾಠ ಮಾಡೋದು ಎಲ್ಲರೂ ಎದ್ದು ನಿಂತ್ಕೋಬೇಕು. ಅವ್ರು ಹೇಳಿದ ಹಾಗೆ ನಾವು ಹೇಳ್ತಾ ಹೋಗಬೇಕು. ಅವ್ರು ರಾಗವಾಗಿ ಹೇಳಿದ್ರೆ ನಾವು ರಾಗವಾಗಿ ಹೇಳಬೇಕು. 120-130 ಜನ ಕ್ಲಾಸಲ್ಲಿ. ಕಾರ್ಡಿನಲ್ ನ್ಯೂಮನ್ನದ್ದು ಲೀಡ್ ಕೈಂಡ್ಲಿ ಲೈಟ್ ಪಾಠ ಮಾಡ್ತಿದ್ರು ನಮ್ಮ PUCಗೆ. ಏನು ಚಂದ ಮಾಡ್ಬೇಕ್ರಿ ಈ ಪಾಠ. ಅದನ್ನು ಅವ್ರ ಪ್ರೊನೌನ್ಸಿಯೇಷನ್ ಕೇಳೋಂಗಿರೋದು. ಲೀಡ್ ಕೈಂಡ್ಲಿ ಲೈಟ್ ಎಮಿಟ್ಸ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದ ಮಿ ಆನ್ ಅಂತಂದ್ರೆ ಬೆಳಕು ಬಂತು ರೂಮಲ್ಲಿ ಅನಿಸ್ಬಿಡ್ಬೇಕು. ಅಷ್ಟೇ ಹೇಳೋದಲ್ಲ, ಅದು ಮುಗಿದ್ಮೇಲೆ ಇದನ್ನು ಕನ್ನಡದಲ್ಲಿ BM ಶ್ರೀಕಂಠಯ್ಯನವರು ಅನುವಾದ ಮಾಡಿದ್ದಾರೆ ಅಂತ ಹೇಳಿದ ಮಾತು ಇವತ್ತು ನಾನು ಒಪ್ಕೋತೀನಿ. ಅವ್ರು ಹೇಳಿದ್ದನ್ನು ಅವ್ರು ಹೇಳಿದ್ರು, ಮೂಲಕ್ಕಿಂತ ಚೆನ್ನಾಗಿದೆ ಅನುವಾದ ಅಂತ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ, ಆ ಪೂರ್ತಿ ಪದ್ಯ ನಮಗೆ ಹೇಳಿದಾಗ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಮೈ ತುಂಬ ರೋಮಾಂಚನ ಆಗಿತ್ತು ನಮಗೆಲ್ಲ. ಅದರಲ್ಲಿ ಕೊಡೆದಂತೂ ಇದೆಯಲ್ಲ, ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನ್ನು ಮುಂದೆಯೂ ಕೈ ಹಿಡಿದು ನಡೆಸದೆಯಾ ಅಂತ. ಈ ಪದ್ಯ ಎಷ್ಟು ಗಟ್ಟಿ ಕೂತ್ಕೊಂಡ್ಬಿಟ್ಟಿತ್ತು ಮನಸ್ಸಲ್ಲಿ ಅಂತಂದ್ರೆ, ಅದೆಲ್ಲೋ ಆಳದಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಮನಸ್ಸಿನ ಆಳದಲ್ಲಿ. ಯಾವತ್ತವ್ರು ತಿಲಕ್ ಕುಮಾರ್ ಕೇಳಿ ಏನು ಟೈಟಲ್ ಕೊಡ್ತೀರಿ ಪುಸ್ತಕಕ್ಕೆ, ನಿಮ್ಗೆ ಕಂಕಣಕ್ಕೆ ಅಂದ ತಕ್ಷಣ ನನಗೊಂದು ಕ್ಷಣ ಕೂಡ ವಿಚಾರ ಮಾಡಬೇಕು ಅನಿಸ್ತಿಲ್ಲ. ಕರುಣಾಳು ಬಾಬೆಳಕೆ ಅಂತ ಹೇಳಿದೆ. ಯಾಕೆ ಹೆಂಗೆ ಹೇಳಿದ್ರಿ ಅಂತ ಕೇಳಿದ್ರು. ನಾ ಹೇಳಿದೆ, ನಿಮ್ಮ ಪೇಪರ್ ತೆಗೆದ್ರೆ ಅನಾಹುತಗಳ ಸರಪಳಿ ಕಾಣಿಸುತ್ತೆ. 1ನೇ ಪುಟದಿಂದ 3ನೇ ಪುಟದವರೆಗೂ ಅದ್ಯಾರೋ ಹೇಳ್ತಿದ್ರಂತೆ, ಹಡಗು ಒಡೆದು ಯಾವನೋ ಒಬ್ಬ ದ್ವೀಪಕ್ಕೆ ಹೋಗಿದ್ದಂತೆ, ಮನುಷ್ಯರಿಲ್ಲಾರ ದ್ವೀಪಕ್ಕೆ ಎಷ್ಟೋ ವರ್ಷ ಒದ್ದಾಡ್ಬಿಟ್ಟೆ, 20 ವರ್ಷ. ಒಂದು ಯಾವುದೋ ಹಡಗು ಕಾಣಿಸ್ತು, ಕೈ ಮಾಡ್ದ, ಬಂದ್ರಂತೆ. ಸ್ವಾಮಿ ನಾನು 20 ವರ್ಷ ಇದ್ದೀನಿ ಇಲ್ಲಿ, ಗೊತ್ತಿಲ್ಲ ಎಷ್ಟು ವರ್ಷ ಆಯಿತು, ಊರಿಗೆ ಕರ್ಕೊಂಡು ಹೋಗ್ತೀರಾ ಅಂದ. ಅವ್ನು ನಾವೇ ಕೇಳಿದಂತೆ, ನೋಡಪ್ಪ ಹಳೇದು ಒಂದು 20 ದಿವಸದ ಪೇಪರ್ ನನ್ನ ಕಡೆ ಇದೆ, ಓದಿದ ಮೇಲೂ ಬರ್ಬೇಕು ಅನ್ಸಿದ್ರೆ ಕರ್ಕೊಂಡು ಹೋಗ್ತೀನಿ ಅನ್ನಂತ. ಅಂದರೆ ಆ ಸಂಘಗಳು ಸಿಗ್ತವೆ. ಅದು ನಾನು ಹೇಳಿದ್ದೆ, ಹಠ ಹಿಡಿದು ಒಂದು ಕಾಲಮು ತಪ್ಪಿ ಕೂಡ ಋಣಾತ್ಮಕವಾಗಿ ಇರಬಾರ್ದು, ಧನಾತ್ಮಕವಾಗಿಯೇ ಇರಬೇಕು. ಓದಕ್ಕೊಂದು ಸ್ಯಾಂಪಲ್ ಆದರೂ ಬೇಕಲ್ರಿ, ಗ್ಯಾರಂಟಿ ಧನಾತ್ಮಕವಾಗಿದೆ ಅಂತ, ಅದನ್ನೇ ಬರೀತೀನಿ ನಾನು ಅಂದೆ. ಆ ಕೇಳಿದ ಮಾತು ನೆನಪಿದೆ ನನಗೆ. ಅಷ್ಟೊಂದು ಸಿಗ್ತದ ಬರೆಯೋದಕ್ಕೆ ಅಂದರು. ನಾನು ಹೇಳಿದೆ, ಸರ್ ಕೈಂಡ್ಲಿ ಬಿಲೀವ್ ಮೀ, ಇವತ್ತು ನಾನು ವಿದ್ಯಾರ್ಥಿಗಳಿಗೆ ಹೇಳೋ ಅದೇ ಮಾತೇ, ನಾನು ಶಿಕ್ಷಕರಿಗೆ ಹೋದಾಗ ಅದೇ ಹೇಳ್ತೀನಿ, ದಯವಿಟ್ಟು ಜಗತ್ತು ಕೆಟ್ಟಿದೆ ಅನ್ಬೇಡಿ. ಜಗತ್ತು ಕೆಟ್ಟಿಲ್ಲ, ನಾವು ಕಣ್ಣು ಶುದ್ಧಿ ಮಾಡ್ಕೋಬೇಕಷ್ಟೇ. ಇವತ್ತಿಗೂ ಪ್ರಪಂಚದಲ್ಲಿ 85% ಜನ ಒಳ್ಳೆಯವರಿದ್ದಾರೆ, ಆದರೆ 15% ಮಂದಿ ತುಂಬ ಗದ್ದಲ ಮಾಡ್ತಾರೆ. ಹಿಂಗಾಗಿ 85 ಕಾಣಿಸೋಲ್ಲ ಅಷ್ಟೇ. ಪ್ಲೀಸ್ ಡೋಂಟ್ ಲೂಸ್ ಹೋಪ್ ದಟ್ ದ ವರ್ಲ್ಡ್ ಈಸ್ ಬ್ಯಾಡ್. ಡೋಂಟ್ ಸೇ ದಟ್ ದ ವರ್ಲ್ಡ್ ಈಸ್ ಬ್ಯಾಡ್. ವರ್ಲ್ಡ್ ಈಸ್ ಬ್ಯೂಟಿಫುಲ್, ವರ್ಲ್ಡ್ ಈಸ್ ಎಕ್ಸಲೆಂಟ್, ಎಕ್ಸ್ಟ್ರಾಡಿನರಿ. ಅದು ನೋಡೋ ಕಣ್ಣು ಬೇಕು. ಅದರಿಂದ ಹುಡುಕಾಡಿ ತೆಗಿಬೇಕು ಅಂತ. ಒಂದ್ಸಲ ವೀರೇಂದ್ರ ಹೆಗಡೆ ಅವರು ನನಗೆ ಫೋನ್ ಮಾಡಿ ನಮ್ಮ ಆಫೀಸ್ಗೆ ಬಂದ್ಬಿಟ್ಟು, ನಮ್ಮ ಭಾಗ್ಯ ಬಂದ್ಬಿಟ್ಟು, ಕರ್ಜಿಗೆ ನಿಮ್ಮ ಬುಕ್ ತಲೆ ಕೆಡಿಸ್ಬಿಟ್ಟಿದೆ ನನಗೆ ಅಂದರು. ಏನು ಮಾಡಬೇಕು? ನೀವೊಂದು ಕೆಲಸ ಮಾಡಿ, ನೀವು ಆ ಕಥೆ ಬರೀತೀರಲ್ಲ, ನನಗೆ ಯಾಕೆ ಮೆಚ್ಚುಗೆ ಆಗುತ್ತೆ ನಿಮ್ಮ ಬಗ್ಗೆ ಅಂದರೆ, ನೀವು ಯಾವುದೋ ಒಂದು ಹಿಡ್ಕೊಂಡು ಬರೆಯಲ್ಲ. ಹಿಂದೂಯಿಸಮ್ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಇಸ್ಲಾಂ ಇದೆ, ಸೂಫಿಸಮ್ ಬಗ್ಗೆ ಬರೀತೀರಿ, ಝೆನ್ನು, ತಾವು ಎಲ್ಲ ಬರೀತೀರಿ. ಎಲ್ಲಿ ತರ್ತೀರಿ ಅಂತ ನಾ ಹೇಳಿದೆ. ಜಗತ್ತಲ್ಲಿ ಅಷ್ಟೊಂದು ಸಾಮಾನು ಇದೆಯಲ್ಲ ಸರ್, ನನಗೆ ಸಿಕ್ಕದಿಷ್ಟು ನನ್ನ ಕಣ್ಣಿಗೆ, ಇನ್ನೂ ಸಿಗ್ಲಾರು ಬೇಕಾದಷ್ಟಿದೆ. ಒಂದ್ಸಲ ನನಗೆ ಫೋನ್ ಮಾಡಿದ್ರು, ಶಾಂತಕುಮಾರ್ ಅವಾಗ ಎಡಿಟರ್ ಆದರು, ಬಂದು ನಿಮ್ಗೊಂದು ಬೊಕ್ಕೆ ಕೊಟ್ಟು ಹಣ್ಣು ತಂದಿದ್ರು. ಯಾಕೆ ಅಂತ ಕೇಳಿದೆ. ವರ್ಲ್ಡ್ ರೆಕಾರ್ಡ್ ಆಯ್ತು ನಿಮ್ದು ಅಂತ. ಏನು ರೆಕಾರ್ಡ್ ರೀ ಇದು ಅಂತ ಕೇಳಿದೆ. ಒಬ್ಬನೇ ಒಂದು ಕಾಲಮ್ ಬರೆದದ್ದು 1342 ಇತ್ತಂತೆ, ಯಾವುದೋ 17ನೇ ಶತಮಾನದಲ್ಲಿ ಯಾವುದೋ ಒಂದು ಇಂಗ್ಲೀಷ್ ಪತ್ರಿಕೆಗೆ. ದಿನ ಕಾಲಮ್ ಬರೆಯೋರು ಇರಲಿಲ್ಲ, ನಿಮ್ದು 1400 ಆಯಿತು ಅಂತ. ನಿಲ್ಲಿಸ್ಬಿಡ್ಲ ಹಾಗಾದ್ರೆ ಅಂತ ಕೇಳಿದೆ. ಬೇಡ ರೀ, 5000 ಆದರೂ ಮಾಡ್ರಿ ಅಂದರು. ಅವ್ರು ಹೇಳಿದ್ದು ತಮಾಷೆ ಅಂದರೆ, ಎಷ್ಟೋ ಜನ ನನಗೆ ಎಲ್ಲ ಸ್ಪೆಕ್ಟ್ರಮ್ ಆಫ್ ಲೈಫ್, ರಾಜಕಾರಣಿಗಳಿಂದ ಹಿಡ್ಕೊಂಡು ಎಲ್ಲರೂ ನನಗೆ ಹೇಳ್ತಾರೆ, ಮೊದಲು 7ನೇ ಪೇಜ್ ಓದ್ಬಿಟ್ಟೆ 1ನೇ ಪೇಜಿಗೆ ಹೋಗ್ತಿದ್ವಿ ಅನ್ನೋರು ಸ್ನೇಹಿತರಿದ್ದಾರೆ.
ಅವ್ರ ಉತ್ತೇಜನದಿಂದ ನನಗೆ ಎಷ್ಟು ಗಾಬರಿ ಆಗ್ತಿತ್ತು ಅಂದರೆ, ಪದ್ಮರಾಜ ಒಂದ್ಸಲ ಕೇಳಿದ್ರು, ಯಾವಾಗ ಬರೀತೀರಿ ಸರ್? ನಾವು ಎಡಿಟರ್ ಕೂಡ ದಿನ ಬರೆಯಲ್ಲ, ನಾವು ದಿನ ಕಾಲಮ್ ಬರೆಯೋದು ಕಷ್ಟ, ಅದು ಹೆಂಗೆ ಬರೀತೀರಿ? ವೆಂಕಟಸುಬ್ಬಯ್ಯನವ್ರು ಹೋಸಲ ಬಂದಾಗ ಅದೇ ಕೇಳಿದ್ರು ಪುಸ್ತಕ ಬಿಡುಗಡೆಗೆ. ನಾನು ವಾರಕ್ಕೊಂದು ಕಾಲಮ್ ಬರೀತಿದ್ದೆ ಮಾರಾಯ. ಕತ್ತಿನ ಮೇಲೆ ಕೂತ್ಬಿಡೋರು ಎಡಿಟರ್, ಆಯ್ತಾ ಆಯ್ತಾ ಅಂತ ಕೇಳ್ತಿದ್ರು. ನೀವು ದಿನ ಹೆಂಗೆ ತುಂಬಿಸ್ತೀರಿ ಅದಕ್ಕೆ ಅಂದ್ರು. ನಾನು ಪೂರ್ತಿ ನಾಚಿಕೆ ಬಿಟ್ಬಿಟ್ಟಿದ್ದೀನಿ ಸರ್ ಅಂತ ಹೇಳಿದೆ. ನನ್ನ ಬ್ಯಾಗಲ್ಲಿ ಯಾವಾಗಲೂ ಒಂದು ನೀಲಿ ಬಣ್ಣದ ರೈಟಿಂಗ್ ಪ್ಯಾಡು, ಒಂದಿಷ್ಟು ಪೇಪರ್